ದರ್ಶನ್ ಅಂಡ್ ಗ್ಯಾಂಗ್ ಬಂಧನವಾಗಿದೆ. 2 ತಿಂಗಳು ಕೂಡ ಕಳೆದಿದೆ. ಜೈಲು ಸೇರಿ 50 ದಿನ ಕೂಡ ಆಗಿದೆ. ಆದರೆ ಫೈನಲ್ ಟಚ್ ಯಾವಾಗ ಎಂಬ ಮಾತಿತ್ತು. ಆದರೆ ಇದೀಗ ಎಲ್ಲ ಟೆಕ್ನಿಕ್ ಎವಿಡೆನ್ಸ್ ರಿಪೋರ್ಟ್ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಎಫ್ಎಸ್ಎಲ್ ಟೆನ್ಷನ್. ಎಫ್ಎಸ್ಎಲ್ ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಆನೇಕಲ್ನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಜನ ಆರೋಪಿಗಳ ಬಂಧನವಾಗಿದ್ದು, ಕೊಲೆ ಮಾಡಿದ್ದಾರೆ ಅಂತ ಸಾಬೀತುಪಡಿಸಲು ಇರುವ ಎಫ್ಎಸ್ಎಲ್ ರಿಪೋರ್ಟ್ ಯಾವಾಗ ಬರುತ್ತೆ ಎಂಬ ಉತ್ತರಕ್ಕೆ ತೆರೆ ಬಿದ್ದಿದೆ. ಹೌದು, ಡಿ ಅಂಡ್ ಗ್ಯಾಂಗ್ ಲಾಕ್ ಆಗಲು ಇರುವ ಬಹುದೊಡ್ಡ ಅಸ್ತ್ರಗಳೆಂದ್ರೆ ಅದು ಟೆಕ್ನಿಕಲ್ ಎವಿಡೆನ್ಸ್. ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಸಿಟಿವಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಎಫ್ಎಸ್ಎಲ್ಗೆ ನೀಡಿತ್ತು. ಈ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು. ಎಲ್ಲ ಎವಿಡೆನ್ಸ್ ನ ವರದಿ ಬರೋದೊಂದೇ ಬಾಕಿ ಇತ್ತು. ಇದೀಗ ಎಲ್ಲ ಎಫ್ಎಸ್ಎಲ್ ರಿಪೋರ್ಟ್ ರೆಡಿಯಾಗಿದೆ. ಬೆಂಗಳೂರು, ಹೈದರಾಬಾದ್ 2 ಎಫ್ಎಸ್ಎಲ್ ಕಚೇರಿಗಳಲ್ಲಿ ರಿಪೋರ್ಟ್ಗಳು ರೆಡಿಯಾಗಿದೆ. ಪೊಲೀಸರು ಅಷ್ಟೇ ಅಲ್ಲದೆ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ನ್ಯಾಯಾಲಯ ಕೂಡ ಹೆಚ್ಚು ಒತ್ತು ಕೊಡುತ್ತಿದೆ. ಒಬ್ಬ ದೊಡ್ಡ ಸ್ಟಾರ್ ಆರೋಪಿಯಾಗಲು ಇಂತಹ ಎವಿಡೆನ್ಸ್ ಮುಖ್ಯವಾಗಿವೆ. ಹೀಗಾಗಿ ಈ ವಾರಾಂತ್ಯದಲ್ಲಿ ಎಫ್ಎಸ್ಎಲ್ ಫೈನಲ್ ರಿಪೋರ್ಟ್ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ಮಾದೇಶ್, ರಿಪಬ್ಲಿಕ್ ಕನ್ನಡ. ಮುಡಾ ಹಗರಣ ಸಂಬಂಧ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರು. ಮೊದಲು ಈ ವಿಚಾರವನ್ನ ತಳ್ಳಿ ಹಾಕಿದ್ದ ಮುಖ್ಯಮಂತ್ರಿ ಈಗ ವರದಿಯನ್ನ ನೀಡಿದ್ದಾರೆ. ಆದರೂ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಎಂಬಂತಾಗಿದೆ. ಮುಡಾ ಹಗರಣದಲ್ಲಿ ಸಿಎಂಗೆ ತಪ್ಪದ ಸಂಕಷ್ಟ. ಕಾನೂನು ಹೋರಾಟ ನಡೆಸಲು ಸಕಲ ಸಿದ್ಧತೆ. ಮುಡಾ ಹಗರಣ ಸಂಬಂಧ ಸಂಪೂರ್ಣ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿದ್ರು. ಆದರೆ ಸಂಪುಟ ಸಭೆಯಲ್ಲಿ ಅವರ ನಿರ್ಧಾರವನ್ನ ತಳ್ಳಿ ಹಾಕಲಾಯಿತು. ಟಿಜೆ ಅಬ್ರಾಹಂ ರಾಜ್ಯಪಾಲರನ್ನ ಭೇಟಿಯಾಗಿ ಹಗರಣ ಸಂಬಂಧ ಕಂಪ್ಲೀಟ್ ವರದಿ ನೀಡಿದ ಬಳಿಕ ಸಿದ್ದರಾಮಯ್ಯಗೆ ಢವಢವ ಶುರುವಾದಂತಿದೆ. ಹೀಗಾಗಿ ಪ್ರತ್ಯೇಕವಾಗಿ ವರದಿ ಸಲ್ಲಿಸಿದ್ದಾರೆ. ಸುಮಾರು 150 ಪುಟಗಳಿಗೂ ಹೆಚ್ಚು ವರದಿ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಸಿಎಂ ವರದಿ ಸಲ್ಲಿಸಿದ್ದಾರೆ. ಬಹಳ ಸುದೀರ್ಘವಾದಂಥ ಚರ್ಚೆ ಮತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ 80 ಪುಟಗಳ ವಿವಿಧ ಅಂಶಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಮಾತಾಡಿ ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯ ನಿರ್ಣಯ ಮುಖ್ಯಮಂತ್ರಿಗಳ ಮುಂದೆ ಇಲಾಖೆಯವರು ಇಟ್ಟಾಗ ಅವರ ಮಾಹಿತಿಗಾಗಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅವರು ಕೂಡ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ವರದಿ ಪರಿಶೀಲಿಸಿ ರಾಜ್ಯಪಾಲರ ನಿರ್ಧಾರ. ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಇಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಗುರುತಿಸಲಿಕ್ಕೆ ಸಮಯ ಬೇಕಾಗ್ತದೆ. ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ ಎಲ್ಲ ಒಂದು ನಂಬಿಕೆ ವಿಶ್ವಾಸ ನಮಗಿದೆ. ವರದಿ ಪರಿಶೀಲಿಸಿ ಮುಂದಿನ ನಿರ್ಧಾರ. ನಿರ್ಣಯನೇ ಒಂದು 60 ಪೇಜದಿದೆ, ಬರೀ ನಿರ್ಣಯ ಮಾತ್ರ. ಅದ್ರ ಜೊತೆಗೆ ದಾಖಲೆಗಳು ಮತ್ತು ಎಲ್ಲ ರೀತಿಯಾದಂಥ ಮಾನ್ಯ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ಎಲ್ಲ ತೀರ್ಪುಗಳು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ದಾಖಲೆಗಳು, 1935ನೇ ಇಸ್ವಿಯಿಂದ ಇರುವಂಥ ಎಲ್ಲ ದಾಖಲೆಗಳನ್ನು, ಯುಡಿ ಇಲಾಖೆಗಳಲ್ಲಾಗಿರುವಂಥ ತೀರ್ಮಾನಗಳನ್ನು ಎಲ್ಲವನ್ನು ದಾಖಲೆಗಳನ್ನು ಪರಿಶೀಲಿಸ್ತಾರೆ ರಾಜ್ಯಪಾಲರು. ಪರಿಶೀಲಿಸಿದ ನಂತರ ಬಹುಶಃ ಇನ್ನೇನಾದ್ರು ಮಾಹಿತಿ ಬೇಕಾದರೆ ಕೇಳ್ಬೋದು ಅವರು, ಇಲ್ಲ ಅದರ ಆಧಾರದ ಮೇಲೇ ನಿರ್ಣಯವನ್ನು ತಗೋಬೋದು. ರಾಜ್ಯಪಾಲರಿಗೆ ಪ್ರತ್ಯೇಕ ವರದಿ ನೀಡಿದ ಸಿಎಂ. ಹೌದು, ಪ್ರತ್ಯೇಕವಾಗಿ ಅವರು ಕೊಟ್ಟಂಥ ನೋಟಿಸ್ಗೆ ಯಾವುದೆಲ್ಲ ಕ್ರಮವನ್ನು ಮುಖ್ಯಮಂತ್ರಿಗಳು ಜರುಗಿಸಿದ್ದಾರೆ. ಉದಾಹರಣೆಗೆ ಈ ಒಂದು ನೋಟಿಸ್ ಬಂದ ತಕ್ಷಣ ಅವರು ಇದನ್ನು ಪರಿಶೀಲನೆ ಮಾಡಿ
ಸಂಪುಟ ಸಭೆಯ ಮುಂದೆ ಇದು ನಿರ್ಧಾರ ಕೈಗೊಳ್ಳೋದು ಸೂಕ್ತ ಅಂಥೇಳಿ ಕ್ಯಾಬಿನೆಟ್ ಮುಂದೆ ಇಟ್ಟಂಥದ್ದು, ಅದೆಲ್ಲವನ್ನು ಕೂಡ ಅವರು ಮಾಹಿತಿಯನ್ನು ಗವರ್ನರ್ಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ನಿರ್ಧಾರದ ಮೇಲೆ ಮುಂದಿನ ಹೋರಾಟ. ಇದೆಲ್ಲವನ್ನು ಈಗ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರಾಜ್ಯಪಾಲರ ನಡೆ ಯಾವ ರೀತಿ ಇರ್ತದೆ, ಅವ್ರು ಏನು ತೀರ್ಮಾನಗಳನ್ನು ತಗೊಳ್ತಾರೆ, ಇದರ ಆಧಾರದ ಮೇಲೆ ನಾವು ತೀರ್ಮಾನಗಳನ್ನು ತಗೊಳ್ತೀವಿ. ಆದರೆ ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಈ ನೆಲದ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದರಿಂದ ಈ ನೆಲದ ಕಾನೂನು, ನ್ಯಾಯಾಂಗ ವ್ಯವಸ್ಥೆ, ಅದರ ಮೇಲೆ ಅಚಲವಾದಂಥ ವಿಶ್ವಾಸವನ್ನು ನಾವು ಇಟ್ಟಿದ್ದೇವೆ. ಸಿಬಿಐಗೆ ಕೊಡುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಅಥವಾ CBI ವಹಿಸುವಂಥದ್ದಾಗಲಿ, ಇಲ್ಲ ಅವರೇ ತನಿಖೆಯನ್ನು ಯಾವುದಾದ್ರೂ ಸಂಸ್ಥೆಗೆ ವಹಿಸುವಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ. ಇವತ್ತು ರಾಜ್ಯಪಾಲರ ಮುಂದೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಅವರು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಸ್ಯಾಂಕ್ಷನ್ ನೀಡಲಿಕ್ಕಿರುವಂಥ ಕಾಂಪಿಟೆಂಟ್ ಅಥಾರಿಟಿ, ಈಸ್ ದ ಕಾಂಪಿಟೆಂಟ್ ಅಥಾರಿಟಿ. ಅದರಿಂದ ಅದರ ಆಧಾರದಲ್ಲಿ ಮಾತ್ರ ಅವ್ರು ಕೆಲಸ ಮಾಡಬೇಕು. CBIನ ಈಗ ತನಿಖೆ ಕೊಡಲಿಕ್ಕೆ ಅಧಿಕಾರ ಇರುವಂಥದ್ದು ಬರೀ ರಾಜ್ಯ ಸರ್ಕಾರಕ್ಕೆ, ಸೆಕ್ಷನ್ 6 ನಮ್ಮ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನಲ್ಲಿ ಮತ್ತು ಸಂವಿಧಾನದ ಅಡಿನಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಇದು ನಮ್ಮ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಕೂಡ ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ನಲ್ಲಿ ಸರ್ಕಾರಕ್ಕೆ ಮಾತ್ರ ಇದೆ. ಅದರಿಂದ ಎಲ್ಲ ಸಂಸ್ಥೆಯು ಎಲ್ಲ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರುವಂಥವರು ಕೂಡ ಕಾನೂನು ನಾಡಿನಲ್ಲೇ, ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಈ ರೀತಿಯಾದಂಥ ತನಿಖೆಗಳಿಗೆ ಅವಕಾಶ ಇಲ್ಲ. ಅಂಥ ಕ್ರಮಕ್ಕೆ ಅವರು ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಮಾಡಲ್ಲ ಅಂತ ಹೇಳುವಂಥ ವಿಶ್ವಾಸ. ಮುಡಾ ಹೋರಾಟ ಮತ್ತೊಂದು ತಿರುವು ಪಡೆದಿದ್ದು, ರಾಜ್ಯಪಾಲರ ನಿರ್ಧಾರದ ಮೇಲೆ ಕಾಂಗ್ರೆಸ್ ಮುಂದಿನ ಹೋರಾಟಕ್ಕೆ ಪ್ಲಾನ್ ರೂಪಿಸಲಿದೆ. ಥಾವರ್ ಚಂದ್ ಅವರು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ವಿಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಡಗು ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಳೆಗೆ ಕೊಳೆ ರೋಗ ಬಂದು ಕಾಫಿ ನಿರಂತರವಾಗಿ ಉದುರ್ತಾ ಇದೆ. ಸರ್ಕಾರದ ಪರಿಹಾರಕ್ಕಾಗಿ ರೈತರು ಎದುರು ನೋಡ್ತಾ ಇದ್ದಾರೆ. ಮಳೆಗೆ ನೆಲ ಕಚ್ಚುತ್ತಿದೆ ಕಾಫಿ ಬೆಳೆ. ನೆಲದಲ್ಲಿ ಹರಡಿರುವ ಕಾಫಿ ಬೀಜಗಳು, ತೋಟದಲ್ಲಿ ನಿಂತಿರುವ ಮಳೆ ನೀರು, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂತಾದ ಬೆಳೆಗಾರರ ಸ್ಥಿತಿ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಫಿ ತೋಟಗಳಲ್ಲಿ ಹರಡಿರುವ ಕಾಫಿಯನ್ನ ನೋಡಿದ್ರೆ ಕರುಳು ಹಿಂಡುತ್ತೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ನಿರಂತರವಾಗಿ ಕಾಫಿ ನೆಲಕಚ್ಚುತ್ತಾ ಇದ್ದು ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಬಾರಿ ಅಪರೂಪಕ್ಕೆ ನಮಗೆ ಕಾಫಿ ರೇಟ್ ಕಳೆದ ವರ್ಷ ಒಂದು ಒಳ್ಳೆ ರೇಟ್, ಈ ವರ್ಷ ಒಂದು ಒಳ್ಳೆ ರೇಟ್ ನಡೀತಾ ಉಂಟು. ಆದರೆ ಕಾಫಿ ಫಸಲು ವಿಪರೀತ ಮಳೆಯಿಂದಾಗಿ ಉದುರ್ತಾ ಉಂಟು.